ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಪಾಕ್ ವಶದಲ್ಲಿದ್ದ ಬಿಎಸ್ಎಫ್ ಯೋಧನನ್ನ ಬಿಡುಗಡೆ ಮಾಡಲಾಗಿದೆ. ಪೂರ್ಣಾಮ್ ಕುಮಾರ್ ಶಾ ಬಿಡುಗಡೆ ಮಾಡಿದೆ ಪಾಕು. ನೋಡಿ, ಇವರು 23ನೇ ತಾರೀಕು, ಅವತ್ತು 22ನೇ ತಾರೀಕು ಅಟ್ಯಾಕ್ ಆಯಿತು. ಮರುದಿನ ನೆಕ್ಸ್ಟು ಬಾರ್ಡರ್ನಲ್ಲಿ ಫಿರೋಜ್ಪುರ ಏನಿದೆ ಅಲ್ಲಿ ಅದನ್ನು ಕ್ರಾಸ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ಅಂದರೆ ಅಲ್ಲಿ ಬಾರ್ಡರ್ ದಾಟಿ ಪಾಕಿಸ್ತಾನ ಕಡೆ ಹೋಗ್ಬಿಡ್ತಾರೆ. ಅಂದರೆ ಅಜಾಗರೂಕತೆಯಿಂದ ಅಲ್ಲೇನು ಮಾಡ್ತಾರೆ, ಪಾಕಿಸ್ತಾನದ ಸೇನೆಯವರು ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ರು. ಭಾಳ ಆತಂಕ ಇತ್ತು, ಏನಾಗುತ್ತೋ ಅಂತೇಳಿ. ಅವ್ರ ಕುಟುಂಬಸ್ಥರು 2 ವಾರ ಆಯ್ತು ನಿದ್ದೆನೇ ಮಾಡಿಲ್ಲ. 20 ದಿನಗಳ ಬಳಿಕ ಪಾಕಿಸ್ತಾನ ಬಿಡುಗಡೆ ಮಾಡಿದೆ ಶಾ ಅವರನ್ನು. ವಾಘಾ ಅಠಾರಿ ಗಡಿ ಮೂಲಕ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಶಾ. ಶಿಷ್ಟಾಚಾರ ಇರುತ್ತೆ ಕೆಲವೊಂದಿಷ್ಟು, ಅದರ ಪ್ರಕಾರವಾಗಿ ಪಾಕಿಸ್ತಾನ ಈಗ ಬಿಡುಗಡೆ ಮಾಡಿದೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಅವತ್ತು 23ನೇ ತಾರೀಕು ಅಚಾನಕ್ಕಾಗಿ ಅಜಾಗರೂಕರಾಗಿ ಆ ಟೈಮ್ನಲ್ಲಿ ರೆಸ್ಟಿಗೆ ಅಂತ ಹೋಗ್ತಿದ್ರು. ಅವರು ಲೈನ್ ಕ್ರಾಸ್ ಮಾಡಿಬಿಟ್ಟಿದ್ದಾರೆ, ಪಾಕಿಸ್ತಾನ ಕಡೆ ಹೋಗಿದ್ದು. ಇವತ್ತು ಬೆಳಗ್ಗೆ 10:30ಕ್ಕೆ ಪಾಕಿಸ್ತಾನ ಶಿಷ್ಟಾಚಾರಗಳ ಮೂಲಕ ಅವರನ್ನು ಬಿಡುಗಡೆ ಮಾಡಿದೆ. ಪೂರ್ಣಾಮ್ ಕುಮಾರ್ ಶಾ ಬಿಡುಗಡೆಯಿಂದ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣ ಆಗಿದೆ. ಪಶ್ಚಿಮ ಬಂಗಾಳ ಮೂಲದವರು ಇವರು. ಅಲ್ಲಿ ಅವ್ರ ಕುಟುಂಬಸ್ಥರು ನಿರಂತರವಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ವಿನಂತಿ ಮಾಡ್ಕೊಳ್ತಿದ್ರು. ಪ್ರಧಾನಿ ಮೋದಿ, ಅಮಿತ್ ಶಾ ಅವ್ರಿಗೂ ಕೂಡ ನಿರಂತರವಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ರು, ಬೇಗ ನನ್ನ ಗಂಡನನ್ನು ಬಿಡಿಸ್ಕೊಂಡು ಬನ್ನಿ ಅಂತೇಳಿ. ಅವರ ಪತ್ನಿ ಕೂಡ ಕಣ್ಣೀರು ಹಾಕಿದ್ರು. ಈಗ ಅವ್ರ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. 20 ದಿನಗಳ ಬಳಿಕ ಪೂರ್ಣಾಮ್ ಕುಮಾರ್ ಶಾರನ್ನು ಬಿಡುಗಡೆ ಮಾಡಿದೆ ಪಾಕಿಸ್ತಾನ. ಈ ಹಿಂದೆ ನಿಮಗೆ ನೆನಪಿರ್ಬೋದು, 2019ರಲ್ಲಿ ನಾವು ಏರ್ ಸ್ಟ್ರೈಕ್ ಮಾಡಿದಾಗ ಬಾಲಾಕೋಟ್ ಮೇಲೆ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ಕೂಡ ಹೀಗೆ ಅಲ್ಲಿ ಸಿಕ್ಕಾಕೊಂಡಿದ್ರು. ಅವರು ಅಲ್ಲಿ ಆಪರೇಷನ್ ಕಾರ್ಯಾಚರಣೆ ಮಾಡೋಕೆ ಸಿಕ್ಕಾಕೊಂಡಿದ್ರು. ಆ ಟೈಮ್ನಲ್ಲೂ ಕೂಡ ಅವ್ರನ್ನ ಬಿಡುಗಡೆಗೊಳಿಸಲಾಗಿತ್ತು. ಅಂದರೆ ಪಾಕಿಸ್ತಾನ ಅವ್ರನ್ನ ಕಳಿಸಿತ್ತು. ಈಗಲೂ ಕೂಡ ಪಾಕ್ ವಶದಲ್ಲಿದ್ದ ಬಿಎಸ್ಎಫ್ ಯೋಧ ಶಾ ಅವರನ್ನು ಬಿಡುಗಡೆ ಮಾಡಿದ್ದಾರೆ ಪಾಕಿಸ್ತಾನದ ಸೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ಸಂತೋಷ. ಮತ್ತೊಮ್ಮೆ ಜಗತ್ತಿನ ಮುಂದೆ ಪಾಕಿಸ್ತಾನ ಬೆತ್ತಲಾಗಿದೆ. ಪಾಕಿಸ್ತಾನ ಪಾಪ ಅನ್ನೋರಿಗೆ ಇದೊಂದು ರೀತಿ ಬಹುಮುಖ್ಯ ಸಾಕ್ಷಿ ಆಗುತ್ತೆ. ಅಲ್ರಿ, ಉಗ್ರರಿಗೆ ಹೋಗಿ ಇವರು ಪರಿಹಾರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ಪಾಕಿಸ್ತಾನ ಉಗ್ರರನ್ನ ಹುಟ್ಟಿಸ್ತಾ ಇದೆ, ಬೆಳೆಸ್ತಾ ಇದೆ ಮತ್ತು ಅವ್ರನ್ನ ಪೋಷಿಸ್ತಾ ಇದೆ ಅನ್ನೋದಕ್ಕೆ. ಪ್ರಭು, ಪ್ರಮುಖವಾಗಿ ಯಾವಾಗ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾಗುತ್ತೆ, ಅನೇಕ ಭಯೋತ್ಪಾದಕರನ್ನ ಭಾರತ ಹೊಡೆದು ಉರುಳಿಸುತ್ತೆ. ಇದೇ ಸಂದರ್ಭದಲ್ಲಿ ಆ ಭಯೋತ್ಪಾದಕರ ಅಂತ್ಯಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ಸರಿಸುಮಾರು 5 ಜನ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಹತರಾಗ್ತಾರೆ ಭಾರತ ಮಾಡಿದಂತಹ ಒಂದು ಏರ್ ಸ್ಟ್ರೈಕ್ನಲ್ಲಿ. ಆ ಭಯೋತ್ಪಾದಕರ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಭಾಗಿಯಾಗ್ತಾರೆ ಅಂತಂದರೆ ಜಗತ್ತಿಗೆ ಭಯೋತ್ಪಾದಕರಿಗೆ ಪಾಕಿಸ್ತಾನ ಯಾವ ರೀತಿಯಾಗಿ ನೆಲೆ ಆಗ್ತಾ ಇದೆ, ಭಯೋತ್ಪಾದಕರನ್ನು ಯಾವ ರೀತಿಯಾಗಿ ಪೋಷಿಸ್ತಾ ಇದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಉತ್ತಮವಾಗಿರುವಂತಹ ಒಂದು ಉದಾಹರಣೆ ಬೇಕಾಗಿಲ್ಲ. ಆದರೆ ಇದರ ಹೊರತಾಗಿಯೂ ಕೂಡ ನಾಯಿ ಬಾಲ ಡೊಂಕು ಅಂತ ನಾವೇನು ಹೇಳ್ತೀವಿ, ಅದೇ ರೀತಿಯಾಗಿ ಪಾಕಿಸ್ತಾನದ ಬುದ್ಧಿ ಕೂಡ ಡೊಂಕು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪಾಕಿಸ್ತಾನ ಪಾಠ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದಕ್ಕೆ ಈಗ ಮತ್ತೊಂದು ಪುಷ್ಟೀಕರಣ ಕೂಡ ಸಿಗ್ತಾ ಇದೆ. ನೋಡಿ, ಈಗ ಭಯೋತ್ಪಾದಕರ ಕುಟುಂಬಸ್ಥರೇನು ಹತರಾಗಿದ್ರು, ಯಾವ್ಯಾವ ಭಯೋತ್ಪಾದಕರು ಹತರಾಗಿದ್ರು ಅವರ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ತಲಾ ಪರಿಹಾರ ಕೊಡೋದಕ್ಕೆ ಹೋಗ್ತಾ ಇದೆ ಅಂತಂದರೆ ಈ ಹಣ ಯಾರ್ದು? ಪಾಕಿಸ್ತಾನದ ಜನ ತೆರಿಗೆ ಕಟ್ಟಿರುವಂತಹ ದುಡ್ಡು, ಪಾಕಿಸ್ತಾನದ ಜನ ಶ್ರಮ ಪಟ್ಟಿರುವಂತಹ ದುಡ್ಡು. ಏನು ಹೊಟ್ಟೆಗೆ ಹಿಟ್ಟಿಲ್ಲದಿದ್ರೂ ಕೂಡ ಪಾಕಿಸ್ತಾನ ಜುಟ್ಟಿಗೆ ಮಲ್ಲಿಗೆ ಹೂ ಹಾಕ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಲ್ಡಪ್ ಕೊಡುತ್ತೆ. ಅಂತಹದ್ದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ರೂ ಕೂಡ, ಅದಕ್ಕಿಂತ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿದ್ರೂ ಕೂಡ ಜನರ ಹೊಟ್ಟೆಗೆ ಹಿಟ್ಟು ಹಾಕೋದಕ್ಕೆ ದುಡ್ಡಿಲ್ಲ. ಆದರೂ ಕೂಡ ಭಯೋತ್ಪಾದಕರಿಗೆ ಹಾಲೆರೆಯುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ.
ಇನ್ನು ಮತ್ತೊಂದೆಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರವನ್ನು ಭಾರತ ಎತ್ತಬೇಕು. ಯಾಕಂದರೆ ಮೋಸ್ಟ್ ವಾಂಟೆಡ್ ಉಗ್ರನಾಗಿರುವಂತಹ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿರುವಂಥ 5 ಜನ ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಯಿತು. ಆ ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಭಾಗಿಯಾದರು. ಮತ್ತೊಂದೆಡೆ ಆ ಕುಟುಂಬಸ್ಥರಿಗೆ ಪರಿಹಾರ ಕೊಡುವಂತಹ ಕೆಲಸವನ್ನು ಕೂಡ ಅಲ್ಲಿನ ಸರ್ಕಾರ ಮಾಡಿತು. ಈಗ ಸೇನೆ ಅಲ್ಲಿಯ ಭಯೋತ್ಪಾದಕರೇನಿದ್ದಾರೆ ಅವರಿಗೆ ಹೈ ಸೆಕ್ಯೂರಿಟಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇದೆಲ್ಲವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತುವಂತಹ ಕೆಲಸವನ್ನು ಭಾರತ ಮಾಡಬೇಕು. ಇನ್ನು ಮತ್ತೊಂದೆಡೆ ನಾವು ನೋಡೋದಾದರೆ ಪೂರ್ಣಾಮ್ ಕುಮಾರ್ ಅವರು ಭಾರತದ ಹಾಗೂ ಪಾಕಿಸ್ತಾನದ ಆಕ್ಚುವಲ್ ಲೈನ್ ಆಫ್ ಕಂಟ್ರೋಲ್ ಏನಿದೆ ಇದನ್ನು ದಾಟಿ ಪಾಕಿಸ್ತಾನದ ಗಡಿ ಒಳಗಡೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರು 23ನೇ ತಾರೀಕಿನಂದು ಸಿಕ್ಕಾಕೊಳ್ತಾರೆ. ಭಾರತ ಅವರನ್ನ ವಾಪಸ್ ತರಬೇಕು ಅಂತ ಅವರ ಕುಟುಂಬ ನಿರಂತರವಾಗಿ ಬೇಡಿಕೆ ಇಡ್ತಾ ಇತ್ತು. ನಿರಂತರವಾಗಿ ಭಾರತ ಸರ್ಕಾರದ ಮೊರೆ ಹೋಗ್ತಾ ಇತ್ತು. ಪೂರ್ಣಾಮ್ ಕುಮಾರ್ ಅವರನ್ನ ವಾಪಸ್ ತರುವತ್ತ ಈಗ ಭಾರತ ಗಮನ ಹರಿಸಿತ್ತು ಕಳೆದ 2-3 ದಿನಗಳಿಂದ. ಇಂದು ಬೆಳಗ್ಗೆ ಅವರು ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಹೀಗಾಗಿ ಒಂದು ಬಹುದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ ಭಾರತಕ್ಕೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಪ್ರಭು. ಅಂದರೆ ಸಂತೋಷ್, ಈಗ ಅವರ ಮಿಲಿಟರಿ ಅಧಿಕಾರಿಗಳು ಅಲ್ಲೆಲ್ಲ ಹೋಗಿ ಭೇಟಿ ಕೊಡ್ತಾರೆ, ಅವರು ಸಾಂತ್ವನ ಹೇಳ್ತಾರೆ. ಅದಾದಮೇಲೆ ದೊಡ್ಡ ಮಟ್ಟದ ಭದ್ರತೆ ಕೂಡ ಅಲ್ಲಿನ ಭಯೋತ್ಪಾದಕರಿಗೆ ಕೊಡಲಾಗ್ತಿದೆ ಅಂತ ಹೇಳಿದ್ರೆ ಅಲ್ಲಿನ ಸೇನೆ ಮನಸ್ಥಿತಿ ಮತ್ತು ಭಯೋತ್ಪಾದಕರ ಮನಸ್ಥಿತಿ ಎರಡೂ ಕೂಡ ಒಂದೇ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆಯಾ? ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಇದು ಸಾಕ್ಷ್ಯವಾಗಿ ಸಿಕ್ಕರೂ ಕೂಡ ಬೇರೆ ಬೇರೆ ದೇಶಗಳು ಕೂಡ ಅಂದರೆ ಪಾಕ್ಗೆ ಬೆಂಬಲ ಕೊಡುವ ಮತ್ತು ಕೆಲವೊಂದಿಷ್ಟು ಏನು ಅವನ್ನು ಪೋಷಿಸುವಂತಹ ದೇಶಗಳು ಕೂಡ ಇದನ್ನು ನೋಡಬೇಕು ಅಂತ. ಪ್ರಭು, ಪಾಕಿಸ್ತಾನ ಭಯೋತ್ಪಾದನೆಗೆ ಹಾಲೆರಿತಾ ಇದೆ ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಈ ವಿಚಾರ ಅಮೆರಿಕಾಗೂ ಕೂಡ ಗೊತ್ತು. ಯಾಕಂದರೆ ಯಾವ ಅಮೆರಿಕಾದ ಮೇಲೆ ದಾಳಿ ಮಾಡಿದ್ದಂತಹ ಭಯೋತ್ಪಾದಕ ಓಸಾಮಾ ಬಿನ್ ಲಾಡೆನ್ ಪಾಕಿಸ್ತಾನದಲ್ಲಿ ಅಡಗಿ ಕೂತಿರ್ತಾನೆ. ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಅಮೆರಿಕ ಕೂಡ ಮಾಡುತ್ತೆ. ಆ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ನೆಲೆ ನಿಂತಿದ್ದಾರೆ ಅನ್ನುವಂತಹ ಒಂದು ವಿಚಾರ ಜಗಜ್ಜಾಹೀರಾಗುತ್ತೆ. ಭಾರತ ಈವರೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ದೇಶಗಳಿಗೆ ಕೇವಲ ಸಾಕ್ಷ್ಯಾಧಾರಗಳನ್ನು ಕೊಡ್ತಾ ಹೋಗ್ತಾ ಇದೆ. ಆದರೆ ಒಂದು ರಾಜತಾಂತ್ರಿಕ ತೀವ್ರವಾದಂತಹ ಗೆಲುವು ಈವರೆಗೆ ಭಾರತಕ್ಕೆ ಲಭ್ಯವಾಗ್ತಾ ಇಲ್ಲ. ಇದು ಯಾಕೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಎದುರಾಗುತ್ತೆ ಪ್ರಭು. ಯಾಕಂದರೆ ಈಗಾಗಲೇ ನಾವು ನೋಡಿದ್ದೇ ಆದರೆ ಅಮೆರಿಕ ನಾವು ಮಧ್ಯಪ್ರವೇಶ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ, ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಆದರೆ ಭಯೋತ್ಪಾದಕ ದಾಳಿ ಏನಿದೆ, ಭಯೋತ್ಪಾದಕರಿಗೆ ಪಾಕಿಸ್ತಾನ ಕೊಡ್ತಾ ಇರುವಂತಹ ಒಂದು ಸಪೋರ್ಟ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾರೊಬ್ಬರು ಕೂಡ ಮಾತನಾಡ್ತಾ ಇಲ್ಲ. ಈ ವಿಚಾರವನ್ನ ಈಗ ಲಭ್ಯವಾಗಿರುವಂತಹ ಸಾಕ್ಷ್ಯಾಧಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಟ್ಟು ಪಾಕಿಸ್ತಾನಕ್ಕೆ ಹಿನ್ನಡೆಯಾಗುವತ್ತ ಭಾರತ ಈಗ ಗಮನ ಹರಿಸಬೇಕಾಗುತ್ತೆ ಪ್ರಭು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬಿಕಾರಿ ಪಾಕಿಸ್ತಾನ ಯಾವ ರೀತಿ ಭಯೋತ್ಪಾದಕರನ್ನ ಪೋಷಣೆ ಮಾಡ್ತಾ ಇದೆ, ಅವರನ್ನು ಸಾಕಿ ಸಲಹುತ್ತಾ ಇದೆ ನೋಡಿ. ಹಣ, ಅದರಲ್ಲೂ ಸರ್ಕಾರದ ಹಣ ಹೇಗೆ ಪೋಲಾಗ್ತಿದೆ ಭಯೋತ್ಪಾದಕರು ಅನ್ನೋದು ಈ ಕೆಲವೊಂದಿಷ್ಟು ಸಾಕ್ಷಿಗಳಿಂದ ಗೊತ್ತಾಗುತ್ತೆ.